ಹಾಯ್ ಎಲ್ರಿಗೂ ನಮಸ್ತೆ. ಸಂಡೇ ಮಾರ್ನಿಂಗ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಇಲ್ಲಿ ವಾತಾವರಣ. ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ಎಳೆ ಬಿಸಿಲು, ಎಲ್ಲೂ ನೋಡಿದರೂ ಹಸಿರು, ಇದ್ರ ಮಧ್ಯದಲ್ಲಿ ನೀರು ಹರಿಯುತ್ತೆ. ಇದನ್ನು ತೋರಿಸೋಣ ಅಂತ ಹೇಳಿ ಇಲ್ಲಿಗೆ ಬಂದೆ ನಾನು. ಕೆನಲ್ ನೀರು ಮನೆ ಪಕ್ಕದಿಂದನೇ ಹೋಗುತ್ತೆ ಅಂತೆ. ವರ್ಷ ಇಡೀ ಇದೇ ಥರ ನೀರು ಹೋಗುತ್ತೆ ಅಂತ ಹೇಳ್ತಾ ಇದ್ರು. ಅದನ್ನು ನೋಡಿ ಅಂತೂ ಎಷ್ಟೊಂದು ಖುಷಿ ಆಗೋಯ್ತು ನಿಜವಾಗ್ಲೂ. ನಾವಿದ್ವಿ ಅಲ್ಲ, ಆ ರೂಮ್ ಪಕ್ಕಕ್ಕೇ ಇದೆ ಇದು ಕೂಡ, ಆದಿತ್ಯ ಹೋಮ್ ಸ್ಟೇ ಅಂತ ಹೇಳಿ. ಸೊ ಆಲ್ಮೋಸ್ಟ್ ಇಲ್ಲಿರೋದೆಲ್ಲ ಬರೀ ರೂಮ್ಗಳು, ಶಾಪ್ಗಳು ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇಲ್ಲಿ ಮುಂಚೆ ಕಳೆದಂಥ ಪ್ರತಿಯೊಂದು ನೆನಪುಗಳು ಬರ್ತಾನೆ ಇರುತ್ತೆ. ಅಷ್ಟೊಂದು ಬ್ಯೂಟಿಫುಲ್ ವಾತಾವರಣ ಈ ಕಡೆ ಎಲ್ಲ. ಏನು ಎಲ್ಲರೂ ಫ್ರೆಶ್ ಅಪ್ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೊರಟಿದ್ದೀವಿ, ದರ್ಶನ ಮಾಡ್ಕೊಂಬಂದ್ಬಿಡೋಣ ಅಂತ ಹೇಳಿ. ಇನ್ನು ಒಳಗಡೆ ಎಂಟ್ರಿ ಆದ ತಕ್ಷಣವೇ ನಮಗೆ ಕಾಣೋದೆ ವಿರೂಪಾಕ್ಷೇಶ್ವರನ ಗೋಪುರ. ಸೊ ಎಷ್ಟೊಂದು ಮನಸ್ಸಿಗೆ ಖುಷಿ ಆಗುತ್ತೆ. ಮದುವೆ ಆದ ವಸ್ತ್ರಲ್ಲಿ ಒಂದು 3 ತಿಂಗಳ ನಾವಿಲ್ಲಿ ಇದ್ದಿದ್ದು. ಹಸ್ಬೆಂಡ್ ಫಸ್ಟ್ ಡ್ಯೂಟಿ ಮಾಡಿದ್ದು ಇಲ್ಲೇ. ಪಕ್ಕಕ್ಕೆಲ್ಲ ಎಷ್ಟೊಂದು ಶಾಪ್ಗಳಿದ್ವು. ಆಮೇಲೆ ಸ್ನ್ಯಾಕ್ಸ್ ಎಲ್ಲ ಮಾಡೋರಿದ್ದರು. ಇಲ್ಲೇ ಕೂತ್ಕೊಂಡು ಸುಮಾರು ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ನಿಜ ಈ ಕಡೆ ಬಂದಾಗ ಅದೆಲ್ಲ ನೆನಪಾಗ್ತಾನೆ ಇರುತ್ತೆ. ಸುಮ್ಮನೆ ಆದರೂ ಬಿಟ್ಟೋದ್ವಿ ಅಂತ ಅನ್ನಿಸ್ತಿರುತ್ತೆ ಕೆಲವೊಂದು ಸರಿ, ಅಷ್ಟು ಒಳ್ಳೆ ವಾತಾವರಣ. ಒಳಗಡೆ ಹೊರಟ್ವಿ. ಇನ್ನು ಹೋದ ತಕ್ಷಣ ನನಗೆ ಅನಿಸಿತು ಹಂಪಿ ಬಗ್ಗೆ ಗೈಡಿಂದ ತಿಳ್ಕೊಳ್ಳೋಣ. ನನಗೆ ಭಾಳ ವರ್ಷಗಳಿಂದ ಇದು ಆಸೆ ಇದೆ. ನನ್ನ ಮಕ್ಕಳು ಸ್ವಲ್ಪ ದೊಡ್ಡವರಾಗಲಿ, ಯಾವಾಗ ಅವ್ರಿಗೂ ಅದೆಲ್ಲ ಗೊತ್ತಾಗುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಒಬ್ರು ಅಂಕಲ್ ನಾವು ಒಳಗೆ ಹೋದ ತಕ್ಷಣ ಗೈಡ್ ಬೇಕಾ ಅಂತ ಕೇಳಿದರು. ಸೊ ಮೊದಲೆಲ್ಲ ಬೇಡ ಅಂದ್ವಿ. ಯಾಕೋ ಅವ್ರನ್ನ ನೋಡಿದ ತಕ್ಷಣ ಇಲ್ಲಿ ಕೇಳೋಣ, ಸ್ವಲ್ಪ ಮಟ್ಟಿಗಾದರೂ ತಿಳ್ಕೊಂಡಂಗೆ ಆಗತ್ತೆ ಅಂತ ಹೇಳಿ ಸೊ ಅವರು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದರು. ಖಂಡಿತ ನಿಮಗೂ ಇಷ್ಟ ಆಗುತ್ತೆ, ಕೇಳಿ ತಿಳ್ಕೊಳ್ಳಿ. ಆಮೇಲೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಿ ಮೊದಲಿಗೆ ದೇವಸ್ಥಾನ ಸ್ಟಾರ್ಟ್ ಮಾಡ್ತಾರೆ. ಇದು ಅತ್ಯಂತ ಪುರಾತನವಾದದ್ದು, ಸುಮಾರು 800 ವರ್ಷ ಫಸ್ಟ್ ಸ್ಟಾರ್ಟಿಂಗ್. ಬಟ್ ವಿಜಯನಗರ ಸಾಮ್ರಾಜ್ಯ 4 ವಂಶಸ್ಥರು, ಅವರು ಸಂಘ, ಸಾಳು, ತುಳು, ಅರವಿಂದ್, ಟೋಟಲ್ 200 ವರ್ಷಗಳಿಗೆ ರಾಜ್ಯಭಾರ ಮಾಡಿದ್ರು. ಅಂದರೆ ಎಲ್ಲ ದೇವಸ್ಥಾನ ಒಬ್ಬ ರಾಜ ಕಟ್ಟಲಿಲ್ಲ. 200 ವರ್ಷವರೆಗೆ ಒಬ್ಬ ಆಳ್ವಿಕೆ ಆಳಿಲ್ಲ. ಒಬ್ಬ ರಾಜ ನಂತರ ಕಂಟಿನ್ಯೂ ನಡೀತಾ ಹೋಗ್ತದೆ. ಅವರಿಗೊಂಡ ರಾಯಚೂರು 5 ಶಾಹಿ ಸುಲ್ತಾನ್, ಅಹಮದ್ ಶಾಹಿ, ಆದಿಲ್ ಶಾಹಿ, ಇಬ್ರಾಹಿಂ ಹುಸೇನ್ ಕೋತಾರ್. 5 ಶಾಹಿ ಸುಲ್ತಾನರು 1565 ಜನವರಿ 26 ರಕ್ಕಸ ತಂಗಡಿಗೆ ತಾಳಿಕೋಟೆಯಿಂದ ಬಿಜಾಪುರ ಜಿಲ್ಲೆ ಘೋರ ಯುದ್ಧ ನಡೀತಿದೆ. ಆ ಯುದ್ಧದಲ್ಲಿ ಇಲ್ಲಿರ್ತಕ್ಕಂಥ ರಾಜನ ಸೈನಿಕನೆಲ್ಲ ಸದ್ದ ಬಳಿದು ಬಂದಾಗ ಸುಲ್ತಾನ್ ಇಲ್ಲಿಗೆ ಬಂದು ಹೊರಗಡೆ ಇರ್ತಕ್ಕಂಥದ್ದೆಲ್ಲ 28 ಕಿಲೋಮೀಟರ್ ಸರೌಂಡಿಂಗ್ ಏರಿಯಾ 2000 ದೇವಸ್ಥಾನಗಳನ್ನ ಎಲ್ಲ ಕಂಪ್ಲೀಟ್ ನಾಶ ಮಾಡಿದ್ರು, ಹಾಳು ಮಾಡಿದ್ವಿ, ಒದ್ದಾಕಿದ್ರು. ಆಮೇಲೆ ಇಲ್ಲಿ ಅದು ವಿಜಯನಗರ ಸಾಮ್ರಾಜ್ಯ ಮುಂಚೆನೇ ಇರ್ತಕ್ಕಂಥದ್ದು. ಅಂದರೆ ತ್ರೇತಾಯುಗದಲ್ಲಿ ಇದನ್ನು ಕಿಷ್ಕಿಂದ ಕಂಡ, ಕಿಷ್ಕಿಂದ ನಗರ, ಆಂಜನಾಥರು ಹುಟ್ಟಿದಂಥ ಸ್ಥಳ, ವಾಲಿ ಸುಗ್ರೀವ ಜನಿಸಿದಂಥ ಸ್ಥಳ ಅಂತಂದೇಳಿ, ವಾಲಿನ ಸಂಹಾರ ಮಾಡಿ ಸುಗ್ರೀವನ ಪಟ್ಟಾಭಿಷೇಕ ಆದಂಥ ಸ್ಥಳ ಅಂತಂದೇಳಿ ಸರ್. ಇನ್ನೊಂದು ಅರ್ಥದಲ್ಲಿ ಹೇಳ್ಬೇಕಂದ್ರೆ ರಾವಣನ ಸೇತುವೆಯಲ್ಲಿ ಎತ್ಕೊಂಡು ಹೋದಾಗ ರಾಮ ಲಕ್ಷ್ಮಣ ಹುಡುಕಂತ ಬರ್ತಾರೆ ಈ ಋಷಿಮುಖ ಪರ್ವತಕ್ಕೆ. ಹೀಗೆ ಹುಡುಕ್ತಾ ಹೊರಗಡೆ ತಿರುಗಾಡಿ ಒಳಗಡೆ ದರ್ಶನಕ್ಕಂತ ಹೋದಾಗ ಅದು ಉದ್ಭವಲಿಂಗ ಅಂತ ತಿಳಿದು ಈ ಥಿಂಗ್ ಸ್ಪೆಷಲ್ ಇಲ್ಲಿ 4 ತಿಳ್ಕೊಂಡು ಚಾತುರ್ಮಾಸ ಪೂಜೆ ಮಾಡಿದ್ದಾರೆ ಸರ್. ಆಮೇಲೆ ಈ ಕಲಿಯುಗದಲ್ಲಿ ವಿದ್ಯಾರಣ್ಯ ಸ್ವಾಮಿಗಳು ಶೃಂಗೇರಿ ಮಠದ ಪೀಠಾಧಿಪತಿಗಳು ಅವರು ಸಮಯ ಸಂಚಾರಕ್ಕಂತ ಬಂದಾಗ ಪಕ್ಕದಲ್ಲೇ ನದಿ, ಹೊರಗಡೆ ಬೆಟ್ಟ ಗುಡ್ಡ ನೋಡಿಕೊಂಡು ಇದೊಂದು ಸುರಕ್ಷಿತವಾದ ಪ್ಲೇಸ್ ಅಂತ ಹರಿಹರ ಬುಕ್ಕರಾಯರ ಮುಖಾಂತರ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾರೆ. ಅವು 4 ವಂಶಸ್ಥರು 200 ವರ್ಷವರೆಗೆ ರಾಜ್ಯ ಮಾಡ್ತಾರೆ. ಈಗ ಮುಂದಿನ ಇದು 14ನೇ ಶತಮಾನದಲ್ಲಿ ಅಂದರೆ ಪ್ರೌಢ ದೇವರನ ಕಾಲದಲ್ಲಿ ನಿರ್ಮಾಣವಾದಂಥದ್ದು. ಇದು ಬೃಷ್ಟ ಪೈಲು ಗೋಪಾಲದಲ್ಲಿ ಅವ್ರೊಬ್ಬ ದಂಡಾಧಿಕಾರಿ, ಸೈನ್ಯಾಧಿಕಾರಿ, ಕಮಾಂಡರ್, ಅವ್ರು ನಿರ್ಮಾಣ ಮಾಡ್ತಕ್ಕಂಥದ್ದು. ಇದು 165 ಹತ್ರ ದ್ರವಿಡಿಯನ್ ಕಿಂಗ್ಡಮ್ ಸ್ಟೈಲಲ್ಲಿದೆ. ಇಡೀ ಕರ್ನಾಟಕದಲ್ಲಿ ಇದು ಅತ್ಯಂತ ಎತ್ತರವಾದ ಗೋಪುರ, 53 ಮೀಟರ್ಸ್. ಕರ್ನಾಟಕ ಟಾಲೆಸ್ಟ್. ದಕ್ಷಿಣ ಭಾರತದಲ್ಲಿ ಇದೆ 4ನೇ, 3 ತಮಿಳುನಾಡು ಮತ್ತು ಶ್ರೀರಂಗಂ 90 ಮೀಟರ್ಸ್, ಸೆಕೆಂಡ್ ಮಧುರ ಮೀನಾಕ್ಷಿ 70 ಮೀಟರ್, ಥರ್ಡ್ ತಂಜಾವೂರು 66, ಹಂಪಿ 53 ಸರ್. ಫಸ್ಟ್ ಫ್ಲೋರ್ ಮಾತ್ರ ಕಲ್ಲಿಂದು, ಮೇಲೆ ಇರ್ತಕ್ಕಂಥ ಫ್ಲೋರ್ಸಲ್ಲಿ ಇಟ್ಟಿಗೆ ಗಾಳ ಸಣ್ಣ ಬೆಲೆಗಳು ನಿರ್ಮಾಣ ಮಾಡಿತ್ತು. ವಿಂಡೋ ಇದೆ ಗಾಳ ಹಾಕಲಿಕ್ಕೆ, ಬಿಸಿಲು ಬೀಳಕ್ಕೆ. ಸೆಕೆಂಡ್ ವಿಂಡೋ ಸ್ಲ್ಯಾಬ್, ಥರ್ಡ್ ವಿಂಡೋ ಸ್ಲ್ಯಾಬ್ ಇದೆ, ಅವೆಲ್ಲ ಗಾಳಿ ಮರುತ್ತೀರಿ ಸರ್. ಇವಾಗಲೂ ಅಷ್ಟು ವರ್ಷ ಆದರೂ ಇವಾಗಲೂ ಗುಡ್ ಕಂಡೀಷನ್ ಇದೆ. ನೆಕ್ಸ್ಟ್ ಮಧ್ಯದಲ್ಲಿ ಭೀಮಬಂಡಿ ಇದೆಯಲ್ಲ, ಅದು ಬ್ರಿಟಿಷ್ ಆಳ್ವಿಕೆಯಲ್ಲಿ ಅದು ಕ್ರಾಕ್ ಆಗಿದೆಯಲ್ಲ, ಒಬ್ಬ ಒಳ್ಳೆ ಅಧಿಕಾರಿ ಅಲೆಕ್ಸಾಂಡರ್ ಜಾನ್ ವೇನ್ಲಾ. ಫಸ್ಟ್ ಫೋಟೋಗ್ರಫಿ 1856
ಅವ್ರು ಬಂದು ಕ್ರಾಸ್ ನೋಡಿದಾಗ ಮುಂದೆ ಗೋಪುರಕ್ಕೆ ಏನಾದ್ರು ಅನಾಹುತ ತೊಂದರೆ ಆಗ್ಬೋದು ಅಂತ ಅಂದ್ಕೊಂಡು ಅವ್ರು ಮುಂದೆ ಜಾಗ್ರತೆಯಾಗಿ ಅದೇ 1856ರಲ್ಲಿ ಸ್ಟೀಲ್ ಇದು 11 ಪೀಸಸ್ ಸಪೋರ್ಟ್ ಫಾರ್ ದ ಗೋಪುರಂ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ಸರ್, ಸಪೋರ್ಟ್ ಕೊಟ್ಟಿದ್ದಾರೆ. ಯಾಕಂದರೆ ಇದು ಸ್ವಲ್ಪ ಇದಾಗಿದೆ ಇದು ತೊಂದರೆ ಆಗಬಾರ್ದು. ಆಮೇಲೆ ಇದು ಇಂಡಿಯಾ 1856ನಲ್ಲಿ ಇಂಡಿಯಾದಲ್ಲಿ ಸ್ಟೀಲ್ ಫ್ಯಾಕ್ಟ್ರಿ ಇರಲಿಲ್ಲ. ಇದು ಬ್ರಾಟ್ ಫ್ರಮ್ ಲಂಡನ್, ಬರ್ಮಿಂಗಮ್, ಬರ್ಲಿನ್, ಲಂಡನ್, ಮಿಡ್ಸ್ಬರ್ಗ್, ಇಂಗ್ಲೆಂಡ್ ಅಂತಂದು ಮತ್ತು ಟ್ರಾನ್ಸ್ಪೋರ್ಟೇಷನ್ ಹೋಗುವಾಗ ಶಿಪ್ನಲ್ಲಿ ಬಂದಿದೆ. ಗೋವಾದ ಬಿಲ್ಗೆ ತಿರುಗಾಡ್ತಾರೆ ಸಪೋರ್ಟ್. ಇಲ್ಲಿ 3 ಇದು ಮೊದಲಿಗೆ ಒಳಗಡೆ ಇತ್ತು. ಸುಲ್ತಾನರ ತಾಳಿಗೆ ತುತ್ತಾಗಿ ಒಂದು ಫೇಸ್ ಹೊಡೆದಾಕಿದ್ದಾರೆ. ಒಡೆದೋದು ವಿಗ್ರಹಕ್ಕೆ ಹಿಂದೂ ಸಂಸ್ಕೃತಿಯಲ್ಲಿ ಪೂಜೆ ಇಲ್ಲ, ಅದನ್ನು ಹೊರಗಡೆ ಇಟ್ಟಿದ್ದಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರ ಅಥವಾ ಬುದ್ಧ ಚಿಹ್ನ ಅನ್ಬೋದು. ನೀವು ದಕ್ಷಿಣ ಭಾರತದಲ್ಲಿ ಅಥವಾ ಭಾರತದಲ್ಲಿ ಯಾವುದೇ ಶಿವನ ದೇವಸ್ಥಾನಕ್ಕೆ ಹೋದರೆ ನಾರ್ಮಲಾಗಿ ಈ ಥರನೇ ನೋಡ್ತೀವಿ. ಅದು ವೆರಿ ಸ್ಪೆಷಲ್, ನೆವರ್ ಇನ್ ಇಂಡಿ ಹಂಪಿಗೆ ಲ್ಯಾಂಡ್ ಮಾರ್ಕ್ ಸರ್. ಈ ಕಳಿಸ್ತೀವಿ ಸರ್. 2 ಗೋಪುರ ಇದೆಯಲ್ಲ, ಅದು ಇನ್ನೊಬ್ಬ ಸಾಮಂತ ರಾಜ ಕನ್ನಯ್ಯ ಅಂತಂದೇಳಿ. ಈಗ ಕನಕಗಿರಿ ಗೋಪುರ ಅದು ಚಾಲುಕ್ಯರ ಶೈಲಿಯಲ್ಲಿದೆ, ನಾರ್ತ್ ಎಂಟ್ರಿ. ಕೃಷ್ಣ ಎರಡು ಕ್ವಶನ್ ಕರೆಕ್ಟ್. ಆ ಇದು ಮೊದಲಾಗಿದ್ದ ಇಲ್ಲ, ಇದು 14 ವಿಜಯನಗರ ಕಾಲದಲ್ಲಿ ಆದಂಥದ್ದು. ಬಟ್ ಒಳಗಡೆ ಶಿವಲಿಂಗ ತ್ರೇತಾಯುಗದಲ್ಲಿ ಟೆಂಪಲ್ ಆಯಿತು. ಗೋಪುರ 1424 ಸೆಕೆಂಡ್ ದೇವರ ಕಾಲದಲ್ಲಿ ನಿರ್ಮಾಣವಾದಂಥದ್ದು. ಆ ಮಂಟಪ ಮಂದಿರ ಭಾಳ ಇದೆ. ಇಲ್ಲಿ ಸೂರ್ಯನಾರಾಯಣ ಸ್ವಾಮಿ, ನೆಕ್ಸ್ಟ್ ಮುಕ್ತಿ ನರಸಿಂಹ, ತಾರಕೇಶ್ವರ, ಒಳಗಡೆ ಪಾತಾಳೇಶ್ವರ, ಹಿಂದುಗಡೆ ಅಲ್ಲೇ ಗೋಡಿದ್ದಾರೆ ನವದುರ್ಗ ದೇವಸ್ಥಾನ, ಹಿಂದುಗಡೆ ಮೋಮೇಶ್ವರ, ಸುಧಾಮೇಶ್ವರ, ಮಹಿಷಾಸುರ ಮರ್ದಿನಿ, ಆದಿಶೇಷ, ಪಂಪಾದೇವಿ, ಭುವನೇಶ್ವರಿ ದೇವಿ, ಇಲ್ಲಿ ಆಂಜನೇಯ ಸ್ವಾಮಿ, ಲಕ್ಷ್ಮೀ ವೆಂಕಟೇಶ್ವರ. ಇವೆಲ್ಲ ಶಿವನ ಪರಿವಾರ ಮಂದಿರಗಳು. ಆಗಲೇ 15ನೇ 16ನೇ ಶತಮಾನದಲ್ಲಿ ಬಂದಂಥ ಭಕ್ತಾದಿಗಳು ಒಂದಿನ ಇದ್ಕೊಂಡು ಹೊರಗಡೆ ಇಲ್ಲಿ ಫಸ್ಟ್ ಏನಾದ್ರು ಪಾಟ್ನಲ್ಲಿ ಮಲ್ಕೊಂಡು ಅರ್ಲಿ ಮಾರ್ನಿಂಗ್ ನದಿಗೆ ಹೋಗಿ ಸ್ನಾನ ಮಾಡಿಕೊಂಡು ನಾರ್ತ್ ಎಂಟ್ರಿಯಿಂದ ಬಂದು ಎಲ್ಲರಿಗೆ ನಮಸ್ಕರಿಸಿ ಆಮೇಲೆ ಶಿವನ ವಿರೂಪಾಕ್ಷನ ದರ್ಶನ ಮಾಡೋದು. ಆಗಿನ ಪದ್ಧತಿ ಆಗಿತ್ತು. ಸ್ತಂಭ ಆಗಿನ ಕಾಲದಲ್ಲಿ ಯಾವುದೇ ಥರವಾದ ಕರೆಂಟಿನ ವ್ಯವಸ್ಥೆ ಇರಲಿಲ್ಲ. ಇಲ್ಲಿ ಎಣ್ಣೆ ದೀಪವನ್ನು ಅಳವಡಿಸಿಕೊಂಡಿದ್ದ ಪೂಜಾ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ರು. ಐರನ್ ಪಿಲ್ಲರ್, ಗೋಲ್ಡ್ ಕಲರ್ ಪೇಂಟಿಂಗ್. ಅದು ಪ್ರಶ್ನಾವಳಿ ಶಿವಲಿಂಗ. ನಿಮ್ಮ ಹತ್ರ ಏನಾದ್ರು ಅಂದ್ಕೊಂಡು ಕೈ ಮುಕ್ಕೋಬೇಕು ಸರ್. ಪ್ರಶ್ನಾವಳಿ ಶಿವಲಿಂಗ. 3ನೇದು ನೈವೇದ್ಯ ಪೀಠ. ದೇವರಿಗೆ ನೈವೇದ್ಯ ಆದ ನಂತರ ಪ್ರತಿದಿನ ಕೋತಿಗಳಿಗೆ, ಪಕ್ಷಿಗಳಿಗೆ ಅನ್ನ ಹಾಕ್ತಾರೆ. ಮುಂಜಾನೆ 8 ಗಂಟೆಗೆ, ಮಧ್ಯಾಹ್ನ 12ವರೆಗೆ, ರಾತ್ರಿ 8 ಗಂಟೆಗೆ. ಇಲ್ಲಿ ಯಾಕಂದ್ರೆ ಕೋತಿ ಎಷ್ಟು 5 ಕೋತಿಗಳಿಗೆ ಬಂದು ತಿಂತಾರೆ ಸರ್. ಬಿಫೋರ್ ಮುಖ್ಯ ಕಿಂಗ್ಡಮ್ ಕಿಷ್ಕಿಂದ ಆಮೇಲೆ ವಿಜಯನಗರ ಸಾಮ್ರಾಜ್ಯ, ಅದಕ್ಕೋಸ್ಕರ ಹೆಚ್ಚು ಕೋತಿಗಳು ಇದೆ. ಇದು ಧ್ವಜಸ್ತಂಭ ಹಳೆದು ಹೋಗಿದೆ, ಹೊಸದಿಟ್ಟಿದ್ದಾರೆ. ಸುಮಾರು ಇದು ಮೋರ್ ದೆನ್ ಅದಕ್ಕೆ 50 years ಓಲ್ಡ್. ವುಡ್ ಸರ್, ಮರದ್ದು. ಮರದ್ದು ಟೀಚಿಂಗ್ 56. ಇಲ್ಲಿ ನಂದಿ ಮಂಟಪ. ಇಲ್ಲಿ 3 ನಂದಿಗಳಿದೆ. ಇಲ್ಲಿ 3 ಜನ ಅದರಲ್ಲಿ 3 ಆದ ಪೂರ್ವ ಮುಖದ ಒಂದು ನಂದಿ ಇತ್ತು ಸರ್. ಇಲ್ಲಿ ಅದು ಸುಲ್ತಾನರ ಕಾಲಕ್ಕೆ ಹೊರಗಾಕಿದ್ದಾರೆ. ಹೊರದೋದ ವಿಗ್ರಹಕ್ಕೆ ಹಿಂದೂ ಸಂಸ್ಕೃತಿ ಪೂಜೆ ಇಲ್ಲ, ಅದಕ್ಕೋಸ್ಕರ ಹೊರಗಡೆ ಇಟ್ಟಿದ್ದಾರೆ. ಅದು ಇಲ್ಲಿ ಬೇರೆ ನಂದಿ ತಂದಿಟ್ಟು ಈಗಲೂ ಪ್ರತಿದಿನ ಪೂಜೆ ಪುರಸ್ಕಾರ. ಬ್ರಹ್ಮ, ವಿಷ್ಣು, ಮಹೇಶ್ವರ ಅಥವಾ ಭೂತಕಾಲ, ಭವಿಷ್ಯತ್ಕಾಲ, ವರ್ತಮಾನ ಕಾಲ ಸೂಚುವ ಚಿಹ್ನೆ. ಅದು ಅಲ್ಲಿಗೆ ಹೋಗಿದೆ. ಒಳಗಡೆ ತ್ರಿಕಾಲ ಅಭಿಷೇಕ ಶಿವನಿಗೆ ಮುಂಚೆನೆ 7ರಿಂದ 8, ಮಧ್ಯಾಹ್ನ 11ರಿಂದ 12, ರಾತ್ರಿ 7ರಿಂದ 8. 1510ರಲ್ಲಿ ಕೃಷ್ಣ ದೇವರಾಯರ ಹಳೆಯ ರಾಮರಾಯ ಮದುವೆ ಮುಂದೆ ಈ ಮಂಟಪ ಕಟ್ಟಿದ್ದಕ್ಕೆ ಮುಖಭಾಗ ಮಂಟಪ, ನವರಂಗ ಮಂಟಪ ಅಂತೇಳಿ ಕೇಳ್ತಾರೆ. ನೋಡಲಿಕ್ಕೆ ಹೊಸದಾಗಿದೆ. ಇದೇನು ಹೊಸದೇನಲ್ಲ, ಸರ್ಕಾರದವರು 20 ವರ್ಷದಿಂದ ಜಸ್ಟ್ ಕ್ಲೀನ್ ಸ್ಯಾಂಡ್ ಬ್ಲಾಸ್ಟ್ ರೆಸ್ಟೋರ್ಡ್ ಮಾಡಿದ್ದಾರೆ. ಮೊದಲಿಗೆ ಜಾತ್ರೆ ಟೈಮ್ನಲ್ಲಿ ಈ ಥರ ಸುಣ್ಣ ಬಣ್ಣ ಹಚ್ತಾ ಇದ್ರು. ಅದನ್ನು ಸ್ಟಾಪ್ ಮಾಡಿ ಈ ರೀತಿ ಕ್ಲೀನ್ ಮಾಡ್ತಾ ಇದ್ದಾರೆ. ಇದು ವೈಟ್ ಗ್ರಾನೈಟ್ ಲೋಕಲ್ ಸ್ಟೈಲ್. ಇದು 15ನೇ ಶತಮಾನದ ಶಿಲಾಶಾಸನ. ಹಳೆ ಕನ್ನಡ, ಹಳೆ ತೆಲುಗು 2 ಲ್ಯಾಂಗ್ವೇಜ್ನಲ್ಲಿ. ಒಳಗಡೆ ಎಷ್ಟು ಪಿಲ್ಲರ್ಸ್ ಇದ್ದಾವೆ, ಯಾವ ಥರದ ಸ್ಟೈಲು, ಎಷ್ಟು ಕಾರ್ವಿಂಗ್ಸ್ ಇದೆ ಮತ್ತು ಯಾವ ಥರದ ಪೇಂಟಿಂಗ್, ಅದ್ರ ಬಗ್ಗೆ ಬರ್ತಿರ್ತಕ್ಕಂಥ ಶಿಲಾಶಾಸನ, ಲೈಕ್ ಡಾಕ್ಯುಮೆಂಟ್ರಿ, ಬ್ಲಾಕ್ ಪೇಪರ್. ನಾವು ಸೆಲೆಕ್ಟ್ ಆಗಬೇಕಾದ್ರೆ ಲೆಕ್ಚರರ್ ಬಂದು ಎಲ್ಲ ಪ್ರಾಕ್ಟಿಕಲ್ ತೋರಿಸೋಗಿರ್ತಾರೆ. ಮೇಲ್ಗಡೆ ಇರ್ತಕ್ಕಂಥ ಪೇಂಟಿಂಗ್ಸ್ ಇದೆ, ಅದು 15ನೇ ಶತಮಾನದ ಪೇಂಟಿಂಗ್ಸು ಸರ್. ಗಿಡಮೂಲಿಕೆ ರಸದಿಂದ ಮಾಡಿರ್ತಕ್ಕಂಥದ್ದು. ನೀವು ಅಜಂತೆಯಲ್ಲಿ ನೋಡಿದ್ರೆ ಅದೇ ಥರವಾದ ಲೇಪಾಕ್ಷಿ ಪೇಂಟಿಂಗ್ ಅಂತಂದೆ ಸರ್. ಈಗ ನೋಡಿ, ಫಸ್ಟ್ ಲೈನ್ 3 ಮೇನ್ ಗಾಡ್ಸ್, ಬ್ರಹ್ಮ, ವಿಷ್ಣು, ಮಹೇಶ್ವರ, ತ್ರಿಮೂರ್ತಿಗಳು. ಆಮೇಲೆ 2ನೇ ಪೇಂಟಿಂಗ್ ಶಿವಪಾರ್ವತಿಯರ ಕಲ್ಯಾಣೋತ್ಸವ, ಲೈಕ್ ಗಿರ್ಜಾ ಕಲ್ಯಾಣ. 3ನೇ ಪೇಂಟಿಂಗ್ಸ್ ಅಷ್ಟದಿಕ್ಪಾಲಕರು, ಅಗ್ನಿ, ವಾಯು, ವರ್ಣ, ಇಂದ್ರ, ಕುಬೇರ, ಈಶಾನ, ನೈವೇದ್ಯ, 8 ಡೈರೆಕ್ಷನ್ ಗಾಡ್ಸ್. ಇನ್ನು ಮುಂದೆ ಬಂದರೆ ಸ್ವಲ್ಪ ಈ ಕಡೆ ಬನ್ನಿ.
ಶಿವನು ಹೇಮಕೂಟ ಕಾಮದೇವನ ಸಂಹಾರ ಮಾಡ್ತಾರೆ. ಹೇಗೆ ಶಿವನು ಹೇಮಕೂಟ, ಅದೇ ಶಿವನಿಗೆ ವಿರೂಪಾಕ್ಷ ಸ್ವಾಮಿ ಅಂತ ಕಳಿಸ್ತಾರೆ. ಇದೇ ಸ್ವಯಂವರ ಅಂದರೆ ಅರ್ಜುನ ಮೇಲೆ ನೋಡಿ ಮತ್ತೆ ಬೇಯಿಸೋದು. ಇಲ್ಲಿ ನೋಡಿ ಸರ್, ಅಲ್ಲಿ ಗುರಿ ಇಟ್ಟಿದ್ದಾನೆ, ಅಲ್ಲಿ ಶೂಟ್ ಮಾಡಿದ್ದಾರೆ, ಮಧ್ಯದೆಲ್ಲವೂ ಸ್ವಯಂವರ ಈಗ ಕರ್ಕೊಂಡು ಬರೋದು ಸರ್. ಯಾರು ವ್ಯಾಸರಾಯರಿಗೆ? ವ್ಯಾಸರಾಯರು, ಗುರುಗಳ ವ್ಯಾಸರಾಯರು. ಗಂಧ ಅರಿಯೋದು, ಸ್ಯಾಂಡಲ್ ಗ್ರೈಂಡಿಂಗ್ ಗಾತ್ರದಲ್ಲಿ ಪಂಚೇಂದ್ರ ಕಲಿಸಿ ಸ್ವಲ್ಪ ದೇವರಿಗೆ ನೈವೇದ್ಯ ತಗೊಂಡು ಅಮೃತ ಕಲಿಸುವಂಥ ಬೌಲ ಪುಡಿ ಇದು. ಕುಲದೇವತೆ ಮತ್ತು ವಿಜಯನಗರ ಸಾಮ್ರಾಜ್ಯ ಆರಾಧ್ಯ ದೇವತೆ, ಈಗ ಕರ್ನಾಟಕ ಕುಲದೇವತೆ. ಅಲ್ಲಿ ನೆಕ್ಸ್ಟ್ ಗಣೇಶ ಪಂಪಾದೇವಿ ಪಾರ್ವತಿ ಹೋಗ್ತಾರೆ. ಈಗ ಹೋಗಿ ದರ್ಶನ ಮಾಡ್ಕೊಂಡು ಈಗ ಬರಬೇಕು. ನಮಸ್ಕಾರ. ಗೋಪುರ ಕಾಣ್ತದೆ ದೊಡ್ಡ ಗೋಪುರ ಮೇಡಮ್ ನೋಡಿ, ದೊಡ್ಡ ಗೋಪುರ ಬರೀ ಸರ್ ಇಲ್ಲಿ ಆ ಹೋಲಲ್ಲಿ ದೊಡ್ಡ ಗೋಪುರ. ಆ ಥರ ಎಲ್ಲ ಯಾವುದೇ ಥರವಾದ ಗ್ಲಾಸ್ ಮಿಷನರಿ ಏನಿಲ್ಲ, ಜಸ್ಟ್ ಸಿಂಪಲ್ ಹೋಲ್. ಅಂದರೆ ಈ ಹೋಲಿನ ಅಲ್ಲಿಗೆ ಎಕ್ಸಾಕ್ಟ್ಲಿ 200 ಮೀಟರ್ ಡಿಸ್ಟೆನ್ಸ್ ಇದೆ. ಓನ್ಲಿ ಫಾರ್ ಡಿಪೆಂಡಿಂಗ್ ಅಪ್ ಡಿಸ್ಟೆನ್ಸ್, ನೋ ಅದರ್ ಥಿಂಗ್ಸ್. ನೀವು ಹಿಂದ್ಗಡೆ ನೋಡಿದ್ರೆ ಅದ್ರ ಛಾಯೆ ಉಲ್ಟಾ ಸರ್. ಇದು ಪಿನ್ ಹೋಲ್ ಕ್ಯಾಮ್ರಾ ಟೆಕ್ನಾಲಜಿ ಅಂತಂದೇಳಿ, ಅಂದರೆ ಸುಜೀರಂಧ್ರ ಬಿಂಬ ಅಥವಾ ವಕ್ರೀಭವನ ಬಿಂಬ ಅಂತಂದೇಳಿ ಈ ಥರವಾದ ಸೈನ್ಸ್ ಉಪಯೋಗ ಮಾಡಿ ಈ ಶಾಡ ಮಾಡಿದ್ದಾರೆ. ಇದು ಮುಂಜಾನೆ 6ರಿಂದ ಸಾಯಂಕಾಲ 6 ಗಂಟೆವರೆಗೂ ಇದೇ ರೀತಿ ಕಾಣಿಸ್ತಿದೆ. ಆ ರೀತಿ ಬದಲಾವಣೆ ಇಲ್ಲ. ಒಂದು ವೇಳೆ ಮಳೆಗಾಲದಲ್ಲಿ ಮಳೆ ಬರ್ತಾ ಇದ್ದಾಗ ಇದ್ದಂಗೆ ಮೋಡ ಮುಚ್ಚಿ ತುಂಬ ಡಾರ್ಕ್ ಇದ್ರೂ ಕೂಡ ಇದು ಹಾಗೆ ಕಾಣಿಸ್ತದೆ. ಇದೊಂದು ಸ್ಪೆಷಲ್ ಅಂತ ಹೇಳ್ಬೋದು. ಅಂದರೆ 14ನೇ ಶತಮಾನದಲ್ಲಿ ವಿಜ್ಞಾನ ಇತ್ತು ಒಂದೊಂದೇ ಒಂದು ಪ್ರೂಫ್ ಎವಿಡೆನ್ಸ್ ತೋರಿಸ್ಬಿಟ್ಟಿದ್ದಾರೆ. ಈಗ ನಾವು ಉದಾಹರಣೆ ತಗೊಂಡ್ರೆ ಸಿನಿಮಾ ಪ್ರಾಜೆಕ್ಟ್ ಸೇಮ್ ಪ್ರಿನ್ಸಿಪಲ್. ಸಿನಿಮಾ ಪ್ರಾಜೆಕ್ಟ್ ಮೇಲೆ ಪಿಕ್ಚರ್ ರಿವರ್ಸ್ ಹಾಕಿದಾಗ ಸ್ಕ್ರೀನ್ ಮೇಲೆ ಸ್ಟೇಟ್ ಬರ್ತದೆ. ಪ್ರಾಜೆಕ್ಟ್ ಮೇಲೆ ಸ್ಟೇಟ್ ಇದೆ, ಸ್ಕ್ರೀನ್ ಮೇಲೆ ರಿವರ್ಸ್. ಸೇಮ್ ಟೆಕ್ನಾಲಜಿ ಆಫ್ ಸಿನಿಮಾ. ಇನ್ನೊಂದು ಉದಾಹರಣೆ ಕ್ಯಾಮ್ರಾನೇ ಸೇಮ್ ಟೆಕ್ನಿಕ್ ಅಂತ ಹೇಳ್ಬೋದು. ಜಸ್ಟ್ ಸಿಗ್ನಿಫಿಕೆನ್ಸ್ ಆಫ್ ಸೈನ್ಸ್ ಫಿಸಿಕ್ಸ್. ನಮ್ಮ ಕಣ್ಣು ಕೂಡ ಅದೇ ಥರ ಸರ್. ಈಗ ಉದಾಹರಣೆ ನಾನು ಹೇಳಿದ್ನಲ್ಲ, ಈಗೆಲ್ಲ ಸಿನಿಮಾ ಪ್ರಾಜೆಕ್ಟ್ ಕ್ಯಾಮ್ರಾ ತಗೊಂಡ್ರೆ ಮಿಷನರಿ, ಗ್ಲಾಸ್, ಬ್ಯಾಟ್ರಿ, ಎಲೆಕ್ಟ್ರಿಸಿಟಿ ಎಲ್ಲ ಬೇಕು. ಆಗಿನ ಕಾಲದಲ್ಲಿ ಏನಿದ್ದಾಗ ಮಾಡಿದ್ರೆ ತುಂಬ ಗ್ರೇಟ್, ಇನ್ಕ್ರೆಡಿಬಲ್, ಕ್ಲೇವರ್ ಅಂತ ಹೇಳ್ಬೋದು. ಮನ್ಮಥನ ಸಂಹಾರ ಮಾಡಿದಾಗ ಅವನು ಓದಿತ್ತಂದ್ರೆ ಇದು ಕೊಡ್ತಾರೆ. ಅದಕ್ಕೆ ಮನ್ಮಥನ ಪಲ್ಪೂಜ ಡಿಸೆಂಬರ್ ಮತ್ತು ಜಾತ್ರೆ ಇರ್ತದೆ. ಒಂದು ಮಂದಿ ಅಂಕಲ್ದು ಇಲ್ಲಿಗೆ ಕಂಪ್ಲೀಟ್ ಆಯಿತು. ಮೊದಲು ಬೇಡ ಅಂದು ಯಾಕೆ ಆಮೇಲೆ ಒಪ್ಕೊಂಡ್ವಿ ಅಂದರೆ, ಅಂಕಲ್ ಒಂದು ಮಾತು ಹೇಳಿದರು, ಗೌರ್ಮೆಂಟ್ ಕಡೆಯಿಂದ ನಮಗೆ ಸಂಬಳ ಅಂತ ಏನೂ ಬರಲ್ಲ, ನೀವು ಕೇಳಿ ಏನು ದುಡ್ಡು ಕೊಟ್ಟಿರ್ತೀರಲ್ಲ ಅದೇ ಅಂತ ಹೇಳಿದರು. ಸೊ ಆ ವಯಸ್ಸಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಿಂತುಕೊಂಡು ಕೆಲಸ ಮಾಡ್ತಿದ್ದಾರಲ್ಲ, ಅದಕ್ಕೋಸ್ಕರ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಬೇಜಾರಾಗೋದಕ್ಕೆ ಸ್ಟಾರ್ಟ್ ಆಯಿತು. ನಮ್ಮಿಂದ ಒಬ್ರಿಗೆ ಒಳ್ಳೆಯದಾಗತ್ತೆ, ನಾವು ಕೊಟ್ಟಿರೋದು ಅವರು ಒಂದು ದಿನದಲ್ಲಿ ಖರ್ಚು ಮಾಡಿಬಿಡ್ತಾರೆ. ಬಟ್ ಅವ್ರು ಹೇಳಿರುವಂಥ ಮಾತುಗಳು ಕೆಲವೊಂದಿಷ್ಟೆಲ್ಲ ತಿಳಿಸ್ಕೊಟ್ಟಿರೋದಿದೆಯಲ್ಲ, ಅದು ನಮ್ಮ ಲೈಫ್ ಟೈಮ್ವರೆಗೂ ಇದ್ದೇ ಇರುತ್ತೆ. ಸೊ ತುಂಬಾ ಖುಷಿ ಆಯಿತು ನನಗೆ. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಅಂಕಲ್ ವಾಯ್ಸು ಇನ್ನೊಂದು ಸ್ವಲ್ಪ ಜೋರಾಗಿದ್ದರೂ ಕೂಡ ಪ್ರತಿಯೊಂದು ಪರ್ಫೆಕ್ಟಾಗಿಯೇ ಕೇಳಿಸ್ತಾ ಇತ್ತು. ಅವ್ರದ್ದು ಸ್ವಲ್ಪ ಕಡಿಮೆ ಇತ್ತು. ಇದೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಅಲ್ವಾ, ಎಲ್ಲೋ ಒಂದು ಕಡೆ ಮನಸ್ಸಿಗೆ ಖುಷಿ ಅಂತಲೇ ಅನ್ನಿಸ್ತಾ ಇತ್ತು. ಇನ್ನು ಟಿಫನ್ಗೆ ಬಂದಿದ್ದೀವಿ, ಹಂಪಿ ಹೋಟೆಲ್ ಅಂತ ಹೇಳಿ. ಇದು ಕೂಡ ಅಷ್ಟೇ ಸ್ವೀಟ್ ಮೆಮೊರೀಸ್ ಅಂತಲೇ ಹೇಳ್ಬೋದು. ಹಸ್ಬೆಂಡು ನೈಟ್ ಡ್ಯೂಟಿ ಮುಗಿಸ್ಕೊಂಡು ಬರೋ ಟೈಮಲ್ಲಿ ಇಲ್ಲಿಂದ ಇಡ್ಲಿ ತೊಗೊಂಬರ್ತಿದ್ರು. ಎಷ್ಟು ಸಾಫ್ಟ್ ಆಗಿರುವಂಥ ಇಡ್ಲಿ ಅಂದರೆ ಮಲ್ಲಿಗೆ ಹೂ ಥರ ಇರುತ್ತೆ. ಇಲ್ಲಿ ಯಾಕೆ ಅಷ್ಟೊಂದು ರುಚಿ ಅಂದರೆ ಇವತ್ತಿಗೂ ಅವರು ಸೌದೆ ಒಲೆ ಮೇಲೇ ಅಡುಗೆ ಎಲ್ಲ ಮಾಡ್ತಾರೆ, ಹಾಗಾಗಿ ತುಂಬ ಫೇಮಸ್ ಈ ಹೋಟೆಲು. ಒಲೆ ಮೇಲೆ ಮಾಡ್ತಿದ್ದೀರಲ್ಲ, ಸ್ಪೆಷಲ್ ಇದು.
ಇಲ್ಲೇನು ಮಂಟಪಗಳು ಕಾಣಿಸ್ತಿದೆ ಅಲ್ಲ, ಇಲ್ಲಿ ಫಸ್ಟ್ ಅಪಾಯಿಂಟ್ ಆಗಿದ್ದೆ ಹಸ್ಬೆಂಡ್ಗೆ ಹಂಪಿಗೆ. 7 ವರ್ಷ ವಿರೂಪಾಕ್ಷೇಶ್ವರನ ಸನ್ನಿಧಿಯಲ್ಲಿ ಕೆಲಸ ಮಾಡಿದ್ದಾರೆ. ಸೊ ನನಗೆ ಯಾವಾಗಲೂ ಒಂದು ಸ್ಟ್ರಾಂಗ್ ನಂಬಿಕೆ, ಮೊದಲು ಇಲ್ಲೇ ಕೆಲಸ ಮಾಡಿರೋದ್ರಿಂದ ವಿರೂಪಾಕ್ಷೇಶ್ವರನ ಆಶೀರ್ವಾದ ನನ್ನ ಕುಟುಂಬದ ಮೇಲೆ ಯಾವಾಗಲೂ ಇರುತ್ತೆ ಅಂತ ಹೇಳಿ ಇಲ್ಲಿಗೆ ಬರಬೇಕಾದ್ರೆ ವಿಶೇಷವಾಗಿ ಎಷ್ಟೊಂದು ಮನಸ್ಸಿಗೆ ಖುಷಿ ನೆಮ್ಮದಿ ಅಂತ ಅನಿಸ್ತಾ ಇರುತ್ತೆ. ಮದುವೆಯಾಗಿ ಒಂದು 3 ತಿಂಗಳು ಮಾತ್ರ ನಾನು ಇದ್ದಿದ್ದು, ಆಮೇಲೆ ಟ್ರಾನ್ಸ್ಫರ್ ಆಗೋಗ್ಬಿಡ್ತು. ಆ 3 ತಿಂಗಳು ಕೂಡ ಎಷ್ಟು ಬೇಜಾರಾದಾಗ ಬರೋದು ಅಂತೆ, ಟೈಮ್ ಇದ್ದಾಗ ಈ ಕಡೆ ಎಲ್ಲ ಓಡಾಡ್ತಾ ಇದ್ವಿ. ತುಂಬ ಖುಷಿ ಅನಿಸುತ್ತೆ. ಆಮೇಲೆ ಆ ಟೈಮಲ್ಲಿ ಎಷ್ಟೊಂದು ಜನ ಪರಿಚಯ ಇದ್ರು, ಇವತ್ತಿಗೂ ಅವರೆಲ್ಲ ಬಂದು ಮಾತಾಡಿಸ್ತಾರೆ. ಅದೆಲ್ಲ ಭಾಳ ಮನಸ್ಸಿಗೆ ಖುಷಿ ಅಂತ ಅನಿಸುತ್ತೆ. ಇಲ್ಲಿ ಜ್ಯುವೆಲ್ರಿ ತುಂಬ ಚೆನ್ನಾಗಿ ಸಿಗುತ್ತೆ. ಅದೇ ಹ್ಯಾಂಡ್ ಮೇಡು ಅಂತ ಹೇಳಿದೆ. ಶಾಪ್ ಹೆಸರು ಕೇಳ್ತಿದ್ರು ಮೊನ್ನೆ ಒಬ್ಬರು ಸಿಸ್ಟರು. ಸೊ ನೀವು ಹಂಪಿಗೆ ಬಂದಿದ್ದೀರಾ ಅಂದರೆ ಎಲ್ಲ ಬರೀ ಹ್ಯಾಂಡ್ ಮೇಡೇ ಇರುತ್ತೆ. ಅದು ಭಾಳ ವೆರೈಟಿ ಇರುತ್ತೆ. ನಮಗೆಲ್ಲ ಅದನ್ನು ಹಾಕ್ಕೊಳಕ್ಕಾಗಲ್ಲ. ಬ್ಯಾಗ್ ಎಲ್ಲ ತುಂಬ ಚೆನ್ನಾಗಿತ್ತು. ಇವಾಗ ಅದೇನೋ ಬಾಳೆ ನಾರಿಂದ ಮಾಡ್ತಿದ್ದಾರಂತೆ. ನಾನು ಹಾಕ್ಕೊಳ್ಳೋದೇ ಇಲ್ಲ, ಯಾಕೆ ತೊಗೊಳ್ಳೋದು ಅಂತ ಹೇಳಿ ಸುಮ್ಮನೆ ಬಂದೆ. ಸೊ ಇಲ್ಲಿ ರಾಮ ಲಕ್ಷ್ಮಣ ಆಮೇಲೆ ಯಂತ್ರೋದ್ಧಾರಕ ಆಂಜನೇಯ ಮೋಸ್ಟ್ ಪವರ್ಫುಲ್ ದೇವರು ಅಂತಲೇ ಹೇಳ್ತಾರೆ. ಸೊ ಅಲ್ಲಿಗೆ ಹೋಗುವಂಥ ದಾರಿ. ಲಾಸ್ಟ್ ಟೈಮ್ ಒಂದು ಸರಿ ಬಂದಿದ್ವಿ ನಾವು, ಫುಲ್ಲು ಮಳೆ ಬಂದು ಇಲ್ಲಿವರೆಗೂ ಬಂದಿತ್ತು ನೀರು. ಈ ಕಡೆ ಬಿಡ್ತಾನೆ ಇರಲಿಲ್ಲ, ಬಿಸಿಲು ವಿಪರೀತ ಇದೆ. ಅಂದರೆ ಕಲ್ಲು ಜಾಸ್ತಿ ಇರೋದ್ರಿಂದ ಕಾದು ವಿಪರೀತ ಬಿಸಿಲು ಅಂತ ಅನಿಸುತ್ತೆ. ಇನ್ನು ಈ ಗವಿಯೊಳಗೆ ಹೋಗ್ಬಿಟ್ರಂತೂ ಎಷ್ಟೊಂದು ತಣ್ಣಗೆ, ಅದೇನೋ ಗೊತ್ತಿಲ್ಲ. ಮತ್ತೆ ಹೊರಗೆ ಹೋಗ್ಬಿಟ್ರೆ ವಿಪರೀತ ಬಿಸಿಲು ಅಂತ ಅನಿಸುತ್ತೆ. ನಿಜ ನೋಡಿ, ಹಂಪಿ ಎಷ್ಟೊಂದು ಮಿರಾಕಲ್ ಅಂತಲೇ ಹೇಳ್ಬೋದು. ಹಂಗಾಗಿ ಮೊದಲು ಫಾರಿನರ್ಸ್ ಜಾಸ್ತಿ ಇರ್ತಿದ್ರು, ಹಸ್ಬೆಂಡ್ ಹೇಳೋರು. ನಾವು ಡ್ಯೂಟಿ ಮಾಡೋ ಟೈಮಲ್ಲಿ ಜಾಸ್ತಿ ಫಾರಿನರ್ಸೇ ಇರ್ತಿದ್ರು. ಇವಾಗ ಎಲ್ಲ ಕಡೆಯಿಂದನೂ ಬಂದು ನೋಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೊಳಿ ಹತ್ರ ಲಿಂಗಗಳೆಲ್ಲ ಇದೆ. ಅದೇ ಹಂಪಿನ ಬರೀ ಒಂದು ದಿನದಲ್ಲಿ ನೋಡೋಕ್ಕಾಗಲ್ಲ, ಒಂದು ವಾರನಾದರೂ ಬೇಕು ಪ್ರತಿಯೊಂದು ಜಾಗನೂ ನಾವು ನೋಡ್ಕೊಂಡು ಬರೋದಕ್ಕೆ. ಅದಕ್ಕೆ ಹೇಳ್ತಾರೆ ಕಾಲಿದ್ದಾಗ ಹಂಪಿ ನೋಡಬೇಕಂತ ಹೇಳಿ. ಸ್ವಲ್ಪ ಮಕ್ಕಳು ದೊಡ್ಡವರಾದಮೇಲೆ ಅದನ್ನೆಲ್ಲ ತಿಳಿಸ್ಕೊಡ್ಬೇಕು ಅಂತ ನನಗೂ ಭಾಳ ಆಸೆ ಇದೆ. ಇನ್ನು ಬೋಟೆಲ್ಲ ರೆಡಿ ಇತ್ತು, ಸೊ ಹೊರಟ್ವಿ. ವೈಭವ ಕೆಳಗಡೆ ಹೊಳಿ ಮಧ್ಯದಲ್ಲಿ ಹೋದಾಗ ಅಲ್ಲಿ ಕೂಡ ಸುಮಾರು ಮಂಟಪಗಳು, ಸುಮಾರು ವಿಗ್ರಹಗಳು, ಕೆತ್ತನೆಗಳು, ದೇವಸ್ಥಾನಗಳು ಎಲ್ಲ ಇದೆ. ಅಲ್ಲಿ ಕೂಡ ಫಾರಿನರ್ಸ್ ಎಲ್ಲ ಇಲ್ಲಿ ಬಂದು ಕೂತ್ಕೊಂಡಿರ್ತಾರೆ ಕೆಲವೊಂದು ಸಾರಿ. ಅದನ್ನೆಲ್ಲ ಅವರು ಹೇಳ್ತಾ ಹೋಗ್ತಾರೆ. ಇಲ್ಲಿ ಈ ಮಂಟಪ ಇದೆ, ಇಷ್ಟು ವರ್ಷಗಳಿಂದ ಇದೆ. ಇವೆಲ್ಲ ನೋಡಿ, ಕಲ್ಲುಗಳೆಲ್ಲ ನೀರು ಬಡಿದು ಅಷ್ಟೊಂದೆಲ್ಲ ಸಾಫ್ಟ್ ಆಗಿದೆ ಅಂತ ಹೇಳಿ. ಸೊ ಆಮೇಲೆ ಶೇಪ್ ಕೂಡ ಆಗಿರುತ್ತೆ ಅಂತ, ಅದು ಕಲ್ಲುಗಳೆಲ್ಲ ನೀರು ಬಡಿದು ಈ ಕಡೆ ದೇವಸ್ಥಾನ ಇದೆ, ಈ ಕಡೆ ಮಂಟಪಗಳಿದೆ. ಇದ್ರ ಬಗ್ಗೆ ಅವರೆಲ್ಲ ಮಾಹಿತಿ ಕೊಡ್ತಾ ಹೋಗ್ತಾರೆ. ನೀರು ಕಡಿಮೆ ಇರೋದ್ರಿಂದ ಬೋಟ್ ಹಾಕಿದ್ದಾರೆ. ನೀರು ಸ್ವಲ್ಪ ಏನಾದರೂ ಜಾಸ್ತಿ ಇತ್ತು ಅಂದರೆ ಹಾಕಲ್ಲ, ಕಡಿಮೆ ಇದ್ದಾಗ ಮಾತ್ರ ಹೋಗಿ ಬರೋದಕ್ಕೆ ಅವಕಾಶ ಇರುತ್ತೆ. ಎಷ್ಟೊಂದು ಖುಷಿ ಅನಿಸುತ್ತೆ. ನಾವು ಬಂದಾಗೆಲ್ಲ ತೆಪ್ಪದಲ್ಲಿ ಹೋಗೋದಾಯಿತು, ಬೋಟಲ್ಲಿ ಹೋಗೋದಾಯಿತು ಮಾಡ್ತಾ ಇರ್ತೀವಿ. ನೋಡಿ ಅಲ್ಲೆಲ್ಲ ನಂದಿ ಇದ್ದಾನೆ. ಹೆಜ್ಜೆಗೆ ಒಂದು ವಿಗ್ರಹ ಕಾಣಿಸುತ್ತೆ. ಇಲ್ಲಿ ಒಂದು ಮಂಟಪ ಇದೆ, ತೆಪ್ಪ ಕೂಡ ಹಾಕಿದ್ದಾರೆ. ಅವರು ತೆಪ್ಪನ ಒಂದು 2 ಸರಿ ರೌಂಡ್ ಮಾಡ್ತಾರೆ ಮಧ್ಯದಲ್ಲಿ, ಅದು ಕೂಡ ಭಾಳ ಚೆನ್ನಾಗಿರುತ್ತೆ. ಇಲ್ಲಿ ಕೂಡ ಮಂಟಪ ಇದೆ, ದೇವಸ್ಥಾನ ಇದೆ. ಇಲ್ಲೆಲ್ಲ ಅವಾಗ ಬಂದು ಹೆಂಗೆ ಅದನ್ನೆಲ್ಲ ಮಾಡಿದ್ದಾರೆ ಅಂತ ಕೂಡ ಅನ್ನಿಸ್ತಿರುತ್ತೆ. ಸೊ ಇದೆಲ್ಲ ನೋಡಬೇಕು ಅಂದರೆ ಹಂಪಿಗೆ ಹೋಗಲೇಬೇಕು. ನೋಡಿ ಇಲ್ಲಿಂದ ನಮಗೆ ನೋಡಿ ಇಲ್ಲಿ ಅಂಜನಾದ್ರಿ ಬೆಟ್ಟ ಕೂಡ ಕಾಣಿಸುತ್ತೆ.
ವೈಭವ್ ವೈಭವ್ ರಾಮ ಲಕ್ಷ್ಮಣ ದೇವಸ್ಥಾನ ಇದು. ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು. ಮೊದಲು ಈ ಥರ ಸ್ಟೆಪ್ಸ್ ಇರಲಿಲ್ಲ, ಇವಾಗ ಮಾಡಿದ್ದಾರೆ. ಇನ್ನು ಮೋಸ್ಟ್ ಪವರ್ಫುಲ್ ದೇವರು ಅಂತಲೇ ಹೇಳ್ತಾರೆ. ಈ ಕಡೆ ಬಂದರೆ ಬರೀ ಒಂದು ದಿನದ ಟ್ರಿಪ್ಪು. ಹಂಪಿ ಆಮೇಲೆ ಹುಲಿಗೆಮ್ಮ ದೇವಸ್ಥಾನ, ಕೊನೆಯಲ್ಲಿ ನಾವು ಡ್ಯಾಮ್ನ ನೋಡಿಕೊಂಡು ಮನೆಗೆ ಬರ್ತಿದ್ವಿ. ಅಂದರೆ ಒಂದು ದಿನದಲ್ಲಿ ಎಲ್ಲೂ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇರ್ತಿರ್ಲಿಲ್ಲ, ಬೇಗ 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 ಹೋಗೋದಿರ್ತಿತ್ತು. ಈ ಸರಿನೇ ಸ್ವಲ್ಪ ಜಾಸ್ತಿ ಟೈಮ್ ನಾವು ಹಂಪಿಯಲ್ಲಿ ಕೂತು ಕಳೆದಿದ್ದು. ತುಂಬ ಖುಷಿ ಅನ್ನಿಸ್ತು. 1 ವಾರ ಬೇಕು ನಮಗೆ ಕಂಪ್ಲೀಟಾಗಿ ಹಂಪಿ ನೋಡಬೇಕು ಅಂದರೆ. ಇನ್ನು ಟೈಮ್ ಬೇರೆ ಆಗಿದ್ದು, ಎಲ್ಲಾದರೂ ಒಂದು ಸ್ವಲ್ಪ ಏನಾದರೂ ತಿಂದ್ಕೊಂಡು ಹೊರಡೋಣ ಅಂತ ಹೇಳಿ ಬಂದ್ವಿ. ಲೈಟಾಗಿ ಮಳೆ ಕೂಡ ಸ್ಟಾರ್ಟ್ ಆಯಿತು. ನಿಜವಾದ ನಮ್ಮ ಸಂಪಾದನೆ ಏನು ಗೊತ್ತಾ, ತೀರ್ಕೊಂಡಾಗ 4 ಜನ ಬಂದು ಮಣ್ಣು ಕೊಡೋದು. ಇವಾಗೆಲ್ಲ ವ್ಯಾನ್ ಹೋಗುತ್ತೆ, ಹಿಂದೆ ಒಂದು 4 ಬೈಕ್ ಹೋಗ್ತಾವೆ, ಎಲ್ಲರೂ ಕೂಡ ಇರಲ್ಲ. ಎಂಥ ಪುಣ್ಯಾತ್ಮ ಅಂತಲೇ ಅನ್ನಿಸ್ತಾಯಿತ್ತು. ಹಿಂದೆಯಿಂದನೂ ಸ್ವಲ್ಪ ಕೂಡ ರೋಡ್ ಖಾಲಿ ಇಲ್ಲ, ಅಷ್ಟು ಜನ ಹೋಗಿದ್ದಾರೆ. ಹಸ್ಬೆಂಡ್ ನಾವು ಅದೇ ಮಾತಾಡ್ತಾ ಇದ್ವಿ, ಎಷ್ಟೊಂದು ಪುಣ್ಯವಂತ ಇರ್ಬೋದು, ಇಷ್ಟು ಜನಗಳ ಸಂಪಾದನೆ ಮಾಡಿದ್ದಾನೆ ಅಂತ ಹೇಳಿ. ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನಬೇಕಾಗಿತ್ತು. ನಿನ್ನೆನೇ ಪಿಜ್ಜಾ ತೊಗೋಬೇಕು ಅನ್ನೋದಿತ್ತು, ಅಲ್ಲಿ ಸಿಗಲಿಲ್ಲ ನಮಗೆ. ಸೊ ಹಾಗಾಗಿ ಇವತ್ತು ತೊಗೊಂಡಿದ್ದಾರೆ. ಮಕ್ಕಳಿಗೆಲ್ಲ ಇಷ್ಟ, ಯಾವಾಗ ಒಂದು ಸರಿ ತಿಂತೀವಿ ಅಂದಾಗ ಆ ಖುಷಿನೇ ಬೇರೆ ಇರುತ್ತಲ್ಲ. ಸೊ ವೈಶುಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಕೂಡ 1 ಪೀಸ್ ತಿಂದೆ, ಚೆನ್ನಾಗಿತ್ತು. ಇನ್ನು ಸ್ವಲ್ಪ ಪಾಪಡ್ ಹಾಗೆ ಮಶ್ರೂಮು ಅದೆಲ್ಲ ತೊಗೊಂಡಿದ್ವಿ. ಎಲ್ಲ ಸ್ವಲ್ಪ ಸ್ವಲ್ಪ ತಿಂದು ಹೊಟ್ಟೆನೆಲ್ಲ ತುಂಬಿಸ್ಕೊಂಡು ಸೊ ಮತ್ತೆ ನಮ್ಮ ಪ್ರಯಾಣನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ಇನ್ನು 1-1.5 ಗಂಟೆಯಲ್ಲಿ ನಮ್ಮೂರಲ್ಲಿ ಇರ್ತೀವಿ ನಾವು. ನಿಜ ಬರಬೇಕಾದ್ರೆ ಎಷ್ಟೊಂದು ಖುಷಿ ಇರುತ್ತೆ, ಹೋಗ್ಬೇಕಾದ್ರೆ ಎಷ್ಟೊಂದು ಬೇಜಾರು. ಯಾಕಂದರೆ ಯಾವ ಕೆಲಸಗಳ ಬಗ್ಗೆ ಯೋಚನೆ ಇರಲ್ಲ, ಅದು ಇದು ಅಂತ ಟೆನ್ಷನ್ ಇರಲ್ಲ. ನೆಮ್ಮದಿಯಾಗಿ 2 ದಿನ ಕಳೆದ್ಬಿಟ್ವಿ. ಮತ್ತು ನಾಳೆಯಿಂದ ಸೊ ಕೆಲಸಗಳು ಸ್ಟಾರ್ಟ್ ಆಗುತ್ತೆ. ನೋಡಿ ಇಲ್ಲಿನ ವಾತಾವರಣ ಹೆಂಗಿದೆ. ಅದಾದಮೇಲೆ ನಮ್ಮ ಕಡೆ ಹೋಗ್ಬಿಟ್ರಂತೂ ಬರೀ ಒಣಗಿರುವಂಥ ಎಲೆಗಳು ಧೂಳ ಧುಮ ಸ್ಟಾರ್ಟ್ ಆಗುತ್ತೆ. ಸೊ ಫೈನಲಿ ಈ 2 ದಿನ ತುಂಬ ಚೆನ್ನಾಗಿಯೇ ಕಳೆದ್ವಿ. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಖಂಡಿತ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೊಸದಾಗಿ ನೋಡೋರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.